ಇನ್ನು ವಿಜಯಪುರದ ಐತಿಹಾಸಿಕ ಕೆರೆ ಖಾಲಿಯಾಗಿದೆ. ಬರಗಾಲದಿಂದಾಗಿ ಬೇಗಂ ತಲಾಬ್ ಕೆರೆ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ವಿಜಯಪುರ ಹೊರಭಾಗದಲ್ಲಿರುವಂಥ ಬೇಗಂ ತಲಾಬ್ ಕೆರೆ ಈಗ ಆ ಐತಿಹಾಸಿಕ ಕೆರೆ ನೀರು ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಈಗ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಕೆರೆ ಬರಗಾಲದಿಂದನೂ ಈಗಾಗಲೇ ಬತ್ತೋಗಿದೆ. ಆದರೆ ಅಲ್ಲಿ ಹೂಳು ಎತ್ಕೋಬೇಕಾಗಿದೆ. ಹೂಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಸೇರ್ಕೊಂಡಿದೆ. ಹೀಗಾಗಿ ಏನಾದರೂ ಮಾಡಿ ಆ ಹೂಳೆತ್ತಿ 10 ರಿಂದ 20 ಅಡಿ ಹೂಳು ತೆಗೆದರೆ ಹೆಚ್ಚು ನೀರು ಸಂಗ್ರಹ ಆಗುತ್ತೆ. ಈ ಕಾರಣಕ್ಕೋಸ್ಕರ ಹೆಚ್ಚಿನ ಹೂಳು ತೆಗೆಯುವಂಥ ಅವಶ್ಯಕತೆ ಇದೆ ಅಂತ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 1651ರಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಒಂದು ಕೆರೆಯನ್ನು ನಿರ್ಮಿಸಲಾಗಿತ್ತು ಆ ಒಂದು ಕಾಲದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಅವತ್ತಿಂದಲೂ ಕೂಡ ಆ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಿತ್ತು. ಸುಮಾರು 230 ಎಕರೆ ವ್ಯಾಪ್ತಿಯಲ್ಲಿರುವಂಥ ಕೆರೆ ಇದು. ಆ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಉಣಿಸ್ತಾ ಇತ್ತು. ಈಗ ಸಂಪೂರ್ಣ ಕೆರೆ ಬತ್ತಿ ಹೋಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ವಿಶೇಷವಾದಂಥ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ ಬನ್ನಿ. ನಾವು ವಿಜಯಪುರ ಹೊರಭಾಗದಲ್ಲಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾಹಿ 1651ರಲ್ಲಿ ತನ್ನ ಪತ್ನಿಗಾಗಿ ಕಟ್ಟಿಸಿದ ಏನು ಬೇಗಂ ತಲಾಬ್ನಲ್ಲಿದ್ದೀವಿ. 234 ಎಕರೆ ವಿಸ್ತಾರದ ಈ ಕೆರೆ ಇದೀಗ ಖಾಲಿಯಾಗಿದೆ. ಇಲ್ಲಿ ನೋಡ್ಬೋದು ಏನು ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೃಷ್ಣಾ ನದಿಯಿಂದ ಈ ಕೆರೆಗೆ ನೀರನ್ನು ಪೂರೈಕೆ ಮಾಡಿ ತುಂಬಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಏನು ಬರಗಾಲದ ಕಾರಣ ಕೇವಲ ಒಂದು ಬಾರಿ ಕೃಷ್ಣಾ ನದಿಯಿಂದ ಇದಕ್ಕೆ ನೀರು ಬಿಡಲಾಗಿತ್ತು. ಸದ್ಯ ಸುಡು ಬೇಸಿಗೆ ಮತ್ತು ಬರಗಾಲದ ಕಾರಣ ಇಡೀ ಕೆರೆ ಈಗ ಬತ್ತಿ ಹೋಗಿದೆ. ಅಲ್ಲಲ್ಲಿ ಕೆಲ ಭಾಗ ನೀರನ್ನು ಕಾಣಬಹುದು. ಆದರೆ ಹೆಚ್ಚಿನ ಪ್ರದೇಶ ಇಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಅತ್ಯಂತ ಹೆಚ್ಚಿನ ವಿಸ್ತಾರದ ಕೆರೆ ಜೊತೆಗೆ ಐತಿಹಾಸಿಕತೆಯನ್ನು ಹೊಂದಂಥ ಕೆರೆ. ಇದೇ ಕೆರೆಯಿಂದ ಹಿಂದಿನ ಕಾಲದಲ್ಲಿ ವಿಜಯಪುರ ನಗರದ 10 ಭಾಗಗಳಿಗೆ ನೀರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಕೆರೆಯ ಮಧ್ಯದಲ್ಲಿ ಒಂದು ಬಾವಿ ಇದೆ. ಆ ಬಾವಿಗೆ 70 ಅಡಿ ಒಳಗಿನಿಂದ ಸುರಂಗ ಮಾರ್ಗಗಳನ್ನು ಕೊರೆದು ಅಂದಿನ ಕಾಲದಲ್ಲಿ ಪೈಪ್ಲೈನನ್ನು ಹಾಕಿ ಅಲ್ಲಿಂದ ನೀರು ಸರಬರಾಜಾಗುವಂಥ ಐತಿಹ್ಯವನ್ನು ಹೊಂದಂಥ ಕೆರೆ. ಈ ಕೆರೆಯ ಹೂಳನ್ನು ಎತ್ತಬೇಕು ಅನ್ನೋ ಒಂದು ಒತ್ತಾಯ ಇದೀಗ ಕೇಳಿಬಂದಿದೆ. ಹೇಗಿದ್ದರೂ ಕೆರೆ ಈಗ ಒಣಗಿ ಹೋಗಿದೆ, ಬತ್ತಿ ಹೋಗಿದೆ. ಈ ಕಾರಣದಿಂದ ಈ ಕನಿಷ್ಠ ಒಂದು 10 ರಿಂದ 20 ಅಡಿವರೆಗೂ ಈ ಹೂಳನ್ನು ತೆಗೆದರೆ ಒಂದು ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನ ಪ್ರಮಾಣ ನೀರು ಸಂಗ್ರಹ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಂತರ್ಜಲ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲ, ಈ ಫಲವತ್ತಾದ ಏನು ಮಣ್ಣೇನಿದೆ, ಈ ಏನು ಮಣ್ಣು ನಮಗೆ ಕಾಣಿಸುತ್ತೆ, ಇದು ಅತ್ಯಂತ ಫಲವತ್ತಾಗಿರೋಂಥ ಮಣ್ಣು. ಈ ಮಣ್ಣನ್ನು ಏನು ಹೂಳೆತ್ತಿದರೆ ಆ ಮಣ್ಣನ್ನು ರೈತರು ತೆಗೆದುಕೊಂಡು ಹೋಗಿ ತಮ್ಮ ಜಮೀನುಗಳಲ್ಲಿ ಹಾಕಿದರೆ ಆ ಜಮೀನಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋ ಅವಶ್ಯಕತೆ ಇಲ್ಲ. ಅಷ್ಟು ಒಂದು ಫಲವತ್ತಾದ ಮಣ್ಣು. ಒಟ್ಟಾರೆಯಾಗಿ ಬಿರು ಬೇಸಿಗೆ ಇರ್ಬೋದು, ಕಳೆದ ವರ್ಷದ ಬರಗಾಲದ ಒಂದು ತತ್ತರಕ್ಕೆ ಕೆರೆ ಕಟ್ಟೆಗಳು ಒಣಗಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ವಿಜಯಪುರ ನಗರದಲ್ಲ ಹೊರಭಾಗದಲ್ಲಿರ್ತಕ್ಕಂಥ ಬೇಗಂ ತಲಾಬ್ ಕೂಡ ಇದೀಗ ಒಣಗಿ ಹೋಗಿದೆ. ಕ್ಯಾಮ್ರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ. ಇದರ ಜೊತೆಗೆ ನಿನ್ನೆ ರಾತ್ರಿ ಆರೋಪಿ ಗಿರೀಶ್ ವಶಕ್ಕೆ ಪಡೆದಿದ್ದೇವೆ ಅಂತ ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ರೇಣುಕಾ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬೇರೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಕುಡಿಯಲು ನೀರಿಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗದಗ ಜಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 1 ವಾರ ರಜಾ ಘೋಷಣೆ ಮಾಡಲಾಗಿದೆ. ಯಾಕೆಂದರೆ ನೀರು ಸಿಗ್ತಾ ಇಲ್ಲ. ಗದಗ ಹೊರವಲಯದಲ್ಲಿರುವಂಥ ವೈದ್ಯಕೀಯ ಕಾಲೇಜಿನಲ್ಲಿ ಈಗ ನೀರಿನ ಸಮಸ್ಯೆ ಆಗಿದೆ. ಈ ಕಾರಣಕ್ಕೋಸ್ಕರ ವಾರದಿಂದ ಹಾಸ್ಟೆಲ್ನಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ 1 ವಾರ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ತುಂಗಭದ್ರಾ ನದಿ ಖಾಲಿ ಆಗಿರುವಂಥ ಹಿನ್ನೆಲೆ, ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥ ಹಿನ್ನೆಲೆ ನೀರುಗಳು ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ಆಸ್ಪತ್ರೆಯಲ್ಲೇ, ವೈದ್ಯಕೀಯ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ವಿದ್ಯಾರ್ಥಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ 1 ವಾರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಗದಗದ ಹೊರವಲಯದಲ್ಲಿರುವಂಥ ಒಂದು ಆಸ್ಪತ್ರೆ ಇದು. ಹೇಳಿ ಕೇಳಿ ಆಸ್ಪತ್ರೆಯ ಸ್ಥಿತಿಗತಿ ಹೇಗಿದೆ ಅಂತ ನಿಮಗೆ ಕೂಡ ಗೊತ್ತು. ಅದರಲ್ಲಿ ನೀರು ಸಿಗ್ತಿಲ್ಲ ಅಂದರೆ ಇನ್ನು ಯಾವ ರೀತಿ ಆಗ್ಬೋದು, ಇದು ನೀವೇ ಊಹೆ ಮಾಡ್ಕೋಬೇಕಾಗುತ್ತೆ. ಈ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಸ್ಥಳೀಯರು ಏನು ಹೇಳ್ತಾರೆ ನೋಡೋಣ. ಚೆನ್ನಾಗಿ ಬಿಡ್ತಾರೆ. ಆಮೇಲೆ ನೈಟ್ ಸಂಜೆ ಒಂದ್ಸಲ ಬಿಡ್ತಾರೆ ಅಷ್ಟೇ. ಇವರೇ ಕೊಟ್ರೆ ಡೈರೆಕ್ಟರ್ ನೀರಿನ ಸಂಬಂಧ ಅಂತ ಹೇಳಿ ಇದು ಮಾಡ್ಯಾರ. ನೀರಿನ ಸಂಬಂಧ ಅಂತಲೇ ಹೇಳಿದ್ರು. ಬಟ್ ನಮ್ದೇನು ನೋಟಿಸ್ ಇಲ್ಲ. ಅಲ್ಲ, ಅವ್ರಿಗೆ ಒಟ್ಟು ಜೂನಿಯರ್ಸ್ ಎಲ್ಲ ಕೇಳಿದ್ರೆ ಅವರು ನೀರಿಗೆ ಕೊಟ್ಟಾರೆ ಸರ್. ಅಂದ್ರೆ ಎಷ್ಟು ದಿನ ಅಂತ ಏನಾರ ಕೊಟ್ರೆ ಅಂತ? ಎಷ್ಟು ದಿನ ಅಂತ ಏನು ಪರ್ಟಿಕ್ಯುಲರ್ ಆಗಿ ಏನು ಹೇಳಿಲ್ಲ. 1 ವಾರ ಹಂಗೆ ಅದಕ್ಕೆ ರಜೆ ಕೊಟ್ಟು ಸರ್. ನಿಮ್ದಂತೂ ಕೆಲಸ ಡ್ಯೂಟಿ ಇದ್ದೇ ಇರ್ತೈತೆ 24 ಈಗ ಫೈನಲ್ ರೇನು? ನಾನು ಇಂಟರ್ನ್ ಫೈನಲ್ ಇಯರ್ ಪಾಸ್ ಆಗಿರ್ಬೋದು. ನೀವು ಎಷ್ಟಿದ್ರಿ ಸರ್? ನೀವು ಎಷ್ಟು ಜನ ಆದ್ರಿ ಸರ್? ನಾವು ಅದೇ ಹೇಳಿದ್ನಲ್ಲ, 130 ಪ್ಲಸ್ ಈಗ ಅವರು ನಮ್ಮ ಸೀನಿಯರ್ ಇಂಟರ್ನ್ಸ್ ಒಂದು 25 ಜನ ಇಂಟರ್ನ್ಸ್ ಇದ್ದಾರೆ. 155 ಜನ. ನಿಮ್ಮ ನೀರು ಸಫಿಷಿಯೆಂಟ್ ಐತೆ ಸರ್? ಭಾಳ
ಹಾಗೆ ಸಿಗುತ್ತೆ, ಆಮೇಲೆ ಸಫಿಷಿಯೆಂಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದ್ಸಲ ಯೂರಿಯನ್ ಮಾಡಿರ್ತಾರೆ ಹುಡುಗರು, ಎಲ್ಲರೂ ಯೂಸ್ ಮಾಡಿದ್ಮೇಲೆ ಈಗ ನಾನು ಲಾಸ್ಟ್ ಯೂಸ್ ಮಾಡಿದೆ ಅಂದ್ರೆ ನನಗೆ ಸಿಗಲ್ಲ. ಓಹೋ. ಬೇಗ ಯಾರು ಯೂಸ್ ಮಾಡ್ತೀವಿ ಅವ್ರಿಗೆ ಅಷ್ಟೇ. ಕುಡಿಯೋಕೆ ಕೊಡ್ತಾರೆ ಸರ್? ಕುಡಿಯೋ ನೀರಿಲ್ಲ, ಟ್ಯಾಪ್ ಹಾಕ್ಸಿದ್ರು. ಈಗ ಅದ್ರಾಗ ಒಂದು ನನಗೆ ನೋಡ್ರಿ ಅಲ್ಲಿ ಒಳಗೆ ಹೋಗಿ ಅದಕ್ಕೆ ಇಲ್ಲಿ ಕಳ್ಸೀನಿ ರೀ ಹುಡುಗರು ಕ್ಯಾಮ್ರಾ ನೋಡ್ರಿ, ಒಳಗೆ ಹೋಗಿ ಒಂದು ಎಲ್ಲ ಟ್ಯಾಪ್ ಆನ್ ಮಾಡ್ತೀವಿ, ನೀರಿಲ್ಲ. ಹಾಂ ಹಾಂ